ಬಸ್ ನಿಲ್ದಾಣಗಳಲ್ಲಿ ಬಜೆಟ್ ಲೈವ್ ಒಂದು ಡಿಜಿಟಲ್ ಕ್ರಾಂತಿ. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಡಿಐಪಿಆರ್ ರಾಜ್ಯದ ಜನಸಾಮಾನ್ಯರಿಗೆ ಬಜೆಟ್ ಅನ್ನು ಹತ್ತಿರವಾಗಿಸಲು ಮುಂದಾಗಿದೆ. ರಾಜ್ಯದಾದ್ಯಂತ ಇರುವ ಸುಮಾರು 230 ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಅಳವಡಿಸಲಾಗಿರುವ ಬೃಹತ್ ಎಲ್ಇಡಿ ಮತ್ತು ಟಿವಿ ಪರದೆಗಳ ಮೂಲಕ ನೇರ ಪ್ರಸಾರ ಮಾಡಲಾಗುತ್ತಿದೆ. ಸಹಭಾಗಿತ್ವ: ಬೆಂಗಳೂರು ಮೂಲದ ವೃತ್ತಿ ಮೀಡಿಯಾ ಸೊಲ್ಯೂಷನ್ ಸಂಸ್ಥೆಯ ಸಹಯೋಗದೊಂದಿಗೆ ಈ ತಾಂತ್ರಿಕ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಕೇವಲ ವಿಧಾನಸೌಧದ 4 ಗೋಡೆಗಳ ನಡುವೆ ಅಥವಾ ಮನೆಯಲ್ಲಿ ಟಿವಿ ನೋಡುವವರಿಗೆ ಸೀಮಿತವಾಗಬಾರದು. ಪ್ರಯಾಣದಲ್ಲಿರುವವರು, ಕೂಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರು ಸರ್ಕಾರದ ಯೋಜನೆಗಳ ಬಗ್ಗೆ ನೇರ ಮಾಹಿತಿ ಪಡೆಯಲಿ ಎಂಬುದು ಇದರ ಆಶಯ. ಇಂದು ಬೆಳಿಗ್ಗೆ 10:15 ಗಂಟೆಯಿಂದ ಬಜೆಟ್ ಭಾಷಣ ಮುಗಿಯುವವರೆಗೆ ಮತ್ತು ನಂತರ ನಡೆಯುವ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ಸಿದ್ದರಾಮಯ್ಯ ಅವರ ದಾಖಲೆಯ 17ನೇ ಬಜೆಟ್. ಆರ್ಥಿಕ ಸಚಿವರೂ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು 17ನೇ ಬಾರಿಗೆ ಆಯವ್ಯಯ ಮಂಡಿಸುವ ಮೂಲಕ ಹೊಸ ಇತಿಹಾಸ ಬರೆಯುತ್ತಿದ್ದಾರೆ. ದಾಖಲೆ: ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ನಾಯಕ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. 1995ರಲ್ಲಿ ತಮ್ಮ ಮೊದಲ ಬಜೆಟ್ ಸುಮಾರು 12,600 ಕೋಟಿ ರೂಪಾಯಿ ಮಂಡಿಸಿದ್ದ ಇವರು ಇಂದು ಸುಮಾರು 4.50 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಗಾತ್ರದ ಬಜೆಟ್ ಮಂಡಿಸುತ್ತಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು 60,000 ಕೋಟಿ ರೂಪಾಯಿ ಮೀಸಲಿಡುವ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಹೊಂದಿಸುವುದು ಈ ಬಾರಿಯ ದೊಡ್ಡ ಸವಾಲಾಗಿದೆ. 2026-27ನೇ ಬಜೆಟ್ನ ಪ್ರಮುಖ ನಿರೀಕ್ಷೆಗಳು ಮತ್ತು ಮುಖ್ಯಾಂಶಗಳು. ಈ ಬಾರಿಯ ಬಜೆಟ್ನಲ್ಲಿ ಜನಸಾಮಾನ್ಯರು ಈ ಕೆಳಗಿನ ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಹೊಂದಿದ್ದಾರೆ. 1. ಪಂಚ ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ. ಸರ್ಕಾರವು ತನ್ನ ಪ್ರಮುಖ 5 ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಸಲು ದೊಡ್ಡ ಮೊತ್ತದ ಅನುದಾನ ಮೀಸಲಿಟ್ಟಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬೋನಸ್ ಅಥವಾ ಉಚಿತ ಸೀರೆ ವಿತರಣೆಯಂತಹ ಹೊಸ ಘೋಷಣೆಗಳ ಸಾಧ್ಯತೆಯೂ ಇದೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ಕೃಷ್ಣಾ ಮೇಲ್ದಂಡೆ ಮತ್ತು ಕಾವೇರಿ ಕೊಳ್ಳದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ. ಶೂನ್ಯ ಬಡ್ಡಿದರದ ಸಳದ ಮಿತಿ ಏರಿಕೆ ಮಾಡುವ ನಿರೀಕ್ಷೆಯಿದೆ. ಮೂಲಸೌಕರ್ಯ ಮತ್ತು ಬೆಂಗಳೂರು ಅಭಿವೃದ್ಧಿ. ಮೆಟ್ರೋ ಹಂತ 3 ಮತ್ತು ಮುಂದಿನ ವಿಸ್ತರಣೆಗಳಿಗೆ ಅನುದಾನ. ಸಂಸ್ಥೆಗಳಿಗೆ ಹೊಸ ಎಲೆಕ್ಟ್ರಿಕ್ ಬಸ್ಗಳ ಸೇರ್ಪಡೆ. ಶಿಕ್ಷಣ ಮತ್ತು ಆರೋಗ್ಯ. ರಾಜ್ಯದಾದ್ಯಂತ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಎಲ್ಕೆಜಿಯಿಂದ 12ನೇ ತರಗತಿಗಳ ಸ್ಥಾಪನೆಗೆ 2,500 ಕೋಟಿ ರೂಪಾಯಿ ನಿರೀಕ್ಷೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೇಲ್ದರ್ಜೆಗೇರಿಸುವಿಕೆ. ಒಂದು ನೋಟ. ವಿವರ: ಅಂದಾಜು ಮೊತ್ತ ಕೋಟಿ ರೂಪಾಯಿ. ಒಟ್ಟು ಬಜೆಟ್ ಗಾತ್ರ 4,50,000 ಕೋಟಿ ಪ್ಲಸ್. ಗ್ಯಾರಂಟಿ ಯೋಜನೆಗಳಿಗಾಗಿ ವೆಚ್ಚ 60,000ದಿಂದ 65,000. ವೇತನ ಮತ್ತು ಪೆನ್ಷನ್ 1,36,000. ರಾಜ್ಯದ ಒಟ್ಟು ಸಾಲ 7.5 ಲಕ್ಷ ಕೋಟಿ ದಾಟಿದೆ. ವಾರ್ತಾ ಇಲಾಖೆಯ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಐಪಿಎಸ್ ಅವರು ತಿಳಿಸಿರುವಂತೆ, ಬಸ್ ನಿಲ್ದಾಣಗಳಲ್ಲಿರುವ ಈ ವ್ಯವಸ್ಥೆಯು ಕೇವಲ ಪ್ರಸಾರವಲ್ಲ, ಇದು ಸರ್ಕಾರದ ಹೊಣೆಗಾರಿಕೆಯನ್ನು ಜನರೆದುರು ತೆರೆದಿಡುವ ಪ್ರಯತ್ನವಾಗಿದೆ. ಪ್ರಯಾಣಿಕರು ಬಸ್ಗಾಗಿ ಕಾಯುವ ವೇಳೆಯಲ್ಲಿ ತಮ್ಮ ಹಕ್ಕುಗಳು ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಇದೊಂದು ಸುಸಂದರ್ಭ. ಬಜೆಟ್ ಮಂಡನೆಯ ನಂತರ ಆಗುವ ತೆರಿಗೆ ಬದಲಾವಣೆಗಳು, ಅಂದರೆ ಮದ್ಯ, ಇಂಧನ ಅಥವಾ ಮುದ್ರಾಂಕ ಶುಲ್ಕ, ಜನಸಾಮಾನ್ಯರ ಮೇಲೆ ನೇರ ಪ್ರಭಾವ ಬೀರಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.